ಇವಾಗ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಲೊಕೇಶನ್ಸ್ ಕಾಣಿಸ್ತಾ ಇದೆ. ನಾವು ಬಾಲ್ಟಾಲ್ ರೂಟ್ನ ಹಿಂಗೆ ಡಿವೈಡ್ ಆಗಿ ಹೋಗ್ಬೋದು ನೋಡಿ. ನಡ್ಕೊಂಡು ಹೋಗ್ಬೇಕಾದ್ರೆ ಕುದುರೆಗಳ್ದು ಫುಲ್ಲು ಧೂಳು ಎದ್ದೇಳುತ್ತೆ. ಅದು ನಡ್ಕೊಂಡು ಹೋಗ್ತಾ ಇದ್ರೆ ಮಾಸ್ಕು ಈ ಥರ ಒಂದು ಗ್ಲಾಸು ಕಂಪಲ್ಸರಿ. ನೋಡಿ ಹೆಂಗೆ ಎದ್ದೇಳುತ್ತೆ ಅಂದರೆ ನಾವೇ ಮುಳುಗೋಗ್ತೀವಿ. ಗೈಸ್ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರ, ಫುಲ್ಲು ಈ ವ್ಯಾಲಿಯಲ್ಲಿ ಫುಲ್ಲೂ ಗ್ಲೇಷಿಯರ್ ಹೆಂಗಿದೆ ನೋಡಿ. ಅಯ್ಯೋ ದೇವಸ್ಥಾನದಿಂದ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಬಂದೆ. ಇನ್ನು ಸಂಗಮ್ ಟಾಪ್ನ 1 ಕಿಲೋಮೀಟ್ರ್ ಇದೆ. ನನಗೆ ಪಂಚತರಣಿ 4 ಕಿಲೋಮೀಟ್ರ್ ಇದೆ. ಆರಾಮಾಗಿ ಪಂಚತರಣಿ ರೀಚ್ ಆದಮೇಲೆ MG ಟಾಪ್ ಕತ್ತೋದಿದೆಯಲ್ಲ ಅದೇ ಮೇಯ್ನ್ ಒಂದು ಸ್ವಲ್ಪ ಕಷ್ಟದ ಕೆಲಸ. ಅಮರನಾಥ್ ಚಲ್ रहा है ना, पूरा पैसा कितना अर्न करता, मतलब कितना कमाता है? कमाता जितने का घोड़ा खरीद लेता है उतने का मतलब समझो कमाता है. होगा 30,000 का घोड़ा लिया 25 से 30,000 कमाएगा. ಅದೇನು ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ಈಗ ಸಂಗಮ್ ಟಾಪು. ಸೊ ಈ ಜಾಗನೇ ನಮಗೆ ಪಹಲ್ಗಾಮ್ ರೂಟು ಮತ್ತು ಬಾಲ್ತಾಲ್ ರೂಟ್ನ ಡಿವೈಡ್ ಮಾಡಿ ಹಾಗೂ ಒಂದು ಮಾಡೋ ಅಂಥ ಸಂಗಮ್ ಪಾಯಿಂಟ್ ಇದೇನೆ. ಇಲ್ಲಿ ಯಾರಿಗೋ ಸ್ವಲ್ಪ ಸುಸ್ತಾಗಿದೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೆಡಿಕಲ್ ಏಡ್ ಸೆಂಟರ್. ಚಿಕ್ಕದು ಇಟಾಚಿ ಗಾಡಿ ಹೆಂಗೈತೆ ಅಂತ. ಸೊ ಈ ಬೆಟ್ಟದಲ್ಲೆಲ್ಲ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಆಲ್ಮೋಸ್ಟು ಸಂಗಮಿಂದ ಡೌನ್ ಇಳ್ಕೊಂಡು ಬಂದಿದ್ದೀನಿ 1 ಕಿಲೋಮೀಟ್ರು. ಪಂಚತರಣಿ ನಮಗೆ 2 ಕಿಲೋಮೀಟ್ರ್ ಇದೆ. ವ್ಯೂ ನೋಡ್ರಿ, ಬಾಬಾ ನಾನು ಮುಂದೆ ಇರೋ ವ್ಯೂನೂ ತೋರಿಸ್ತೀನಿ ನೋಡಿ. ಎರಡೂ ಒಂದೇ ಸತಿ ನೋಡಿ. ಸೊ ಆ ಕಡೆ ಈ ಕಡೆ ಎರಡೂ ಸ್ನೋ ಕ್ಯಾಪ್ ಮೌಂಟೇನ್ಸು, ಮಧ್ಯದಲ್ಲಿ ಒಂದು ಬೆಟ್ಟ ಇದೆ. ಅದ್ರ ಬುಡದಲ್ಲೇನೇ ಪಂಚತರಣಿ ಇರೋದು. ತುಂಬ ಸಖತ್ತಾಗಿದೆ ಬಾಬಾ. ಇಡೀ ಪಹಲ್ಗಾಮಿಂದ ಇಲ್ಲಿವರೆಗೂ ಸೊ ಬೆಸ್ಟ್ ವ್ಯೂ ಅಂದರೆ ಇದೆ. ಈ ಕಡೆ ನದಿ, ಮೌಂಟೇನ್ಸು, ಕ್ಯಾಂಪಿಂಗ್ ಸೈಟ್ಸು ಎಲ್ಲ ಒಂದೇ ಕಡೆ ಇರೋ ಅಂಥದ್ದು ಇಲ್ಲೇ ಇರೋದು. ಫೈನಲಾಗಿ ನಾನು ಪಂಚತರಣಿನ ರೀಚ್ ಆಗಿದ್ದೀನಿ. ಸೊ ಪಂಚತರಣಿನ ಬಿಟ್ಟು ಇನ್ನೂ ಮುಂದಕ್ಕೆ ಬಂದರೆ ಒಂದು ದೊಡ್ಡದು ವಿಶಾಲವಾದ ಜಾಗ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಪೋಷ್ಪತ್ರಿ ನನಗೆ 7 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ MG ಟಾಪು 9 ಕಿಲೋಮೀಟ್ರ್ ಇದೆ. ವಾವಲ್ ಟಾಪು 10 ಆಲ್ಮೋಸ್ಟ್ 11 ಕಿಲೋಮೀಟ್ರ್ ಇದೆ. ಶೇಷ್ನಾಗು 13 ಕಿಲೋಮೀಟ್ರ್ ಇದೆ. ಈಗ ಶೇಷ್ನಾಗೆ ನಾವು ರೀಚ್ ಆಗಬೇಕಾಗಿರೋ ಅಂಥದ್ದು. ಗೈಸ್ ಇಲ್ಲೊಬ್ರಿಗೆ ಎಷ್ಟು ಏಜ್ ಆಗಿದೆ ನೋಡ್ರಿ. ಅವ್ರು ನಿಧಾನಕ್ಕೆ ನಡ್ಕೊಂಬರ್ತಿದ್ದಾರೆ ತಾತ ಪಾಪ ನೋಡಿ. का नाम क्या पढ़ाई करता? हाँ
ಮುನಾಜಾ. ಗೈಸ್ ಈಗ ನಾನು MG ಟಾಪ್ ಹತ್ರ ಇದ್ದೀನಿ. ಇವಾಗ ನೆಕ್ಸ್ಟು ವಾವಲ್ ಟಾಪ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಫುಲ್ಲು ವೆದರ್ ಚೇಂಜ್ ಆಗೋಯ್ತು ಫುಲ್ಲು. ಆದರೆ ಶೇಷನಾಗ್ ಹತ್ರಕ್ಕೆ ಹೋಗ್ತೀವಿ, ಇಲ್ಲಾಂದರೆ ಅಲ್ಲಿಂದ ಡೈರೆಕ್ಟು ಇನ್ನು ಪಹಲ್ಗಾಮ್ಗೆ ಚಂದನ್ವಾರಿಗೆ ಹೋಗ್ಬಿಡ್ತೀವಿ. ಅಲ್ಲಿಂದ ಅಲ್ಲಿಗೆ ಎಲ್ಲ ಫುಲ್ ಡೌನೇ ಇರೋದು. ಸೊ 10 ಗಂಟೆವರೆಗೂ ಬಿಡ್ತಾರಂತೆ, ಆರಾಮಾಗಿ ಹೊರಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. MG ಟಾಪ್ನ ಬಿಟ್ಟು ಸ್ವಲ್ಪ ಕೆಳಗಡೆಗೆ ಬಂದಿದ್ದೀನಿ. ಸೊ ಇನ್ನೇನು ವಾವಲ್ ಟಾಪ್ಗೆ ಹೋಗ್ಬೇಕು. ನೋಡ್ರಿ ವೆದರ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅಂದರೆ ಫುಲ್ಲು ಚಳಿ ಆಗ್ತಾ ಇದೆ. ಇವಾಗ 5:15 ಆಲ್ರೆಡಿ. ಫುಲ್ಲು ವೆದರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಶೇಷನಾಗಲ್ಲಿ ಏನಾದರೂ ಬಿಡಲಿಲ್ಲ ಅಂದರೆ ಅಲ್ಲೇ ಉಳ್ಕೊಳ್ತೀನಿ, ಬಿಟ್ಟರೆ ಸೀದಾ ಹೋಗ್ತೀನಿ ಅಷ್ಟೇ. ಯಾರೂ ಇಲ್ಲ, ಒಬ್ಬನೇ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹತ್ಬೇಕಾದ್ರೆ ಈ ಲೊಕೇಶನ್ನು ನೋಡ್ಕೊಂಡು ಹೋದ್ವಿ. ಸೊ ಅವಾಗ ಒಂಥರ ಏನು ಕ್ಲೌಡ್ಸ್ ಇರಲಿಲ್ಲ, ಬಿಸಿಲಿತ್ತು. ಆದರೆ ಇವಾಗ ನೋಡ್ರಿ ಎಷ್ಟು ಸಖತ್ತಾಗೈತೆ. ಫುಲ್ಲೆಲ್ಲ ಮೇಲ್ಗಡೆ ಮೋಡನೇ ತುಂಬಿದೆ, ಯಾರೂ ಇಲ್ಲ. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಆರಾಮಾಗಿ, ನಿಧಾನಕ್ಕೆ ಪೀಸ್ಫುಲ್ಲಾಗಿ ಒಬ್ಬನೇ ಟ್ರೆಕ್ಕಿಂಗ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಎಷ್ಟು ಸಖತ್ತಾಗೈತೆ ಅಂದರೆ ಈ ಪ್ಲೇಸು. ನಾನಂತೂ ಅಲ್ಲಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದೀನಿ. 5 ನಿಮಿಷಕ್ಕೆ ಒಂದ್ಸತಿ ಕೂತ್ಕೊಳ್ಳೋದು, ನೋಡೋದು. ಅಂದರೆ ಸುಸ್ತಾಗಿರುತ್ತೆ ಅಂತ ಅಲ್ಲ, ಅಷ್ಟು ಸಖತ್ತಾಗಿದೆ ಲೊಕೇಶನ್ಗಳು. ಜೈ ಶ್ರೀರಾಮ್. ಬೆಂಗಳೂರು ಸರ್. ಬೆಂಗಳೂರು ಕರ್ನಾಟಕ. ಬೆಂಗಳೂರು. ಅಯ್ಯೋ ನಮ್ಮ ಕನ್ನಡದವರು. ನಮಸ್ತೆ ಅಣ್ಣ. ಒಬ್ಬರೇ ಬಂದರೆ? ಒಬ್ಬರೇ ಒಬ್ಬನೇ ಬಂದಿದ್ದೀನಿ. 10 ಗಂಟೆಗೆ ದರ್ಶನ ಆಗೋಯ್ತು. ಸೊ ಅಂದರೆ ಇನ್ನೇನು ಬಾಲ್ತಾಲ್ ಮೇಲೆ ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಈ ರೂಟೇ ಚೆನ್ನಾಗೈತೆ. ಮತ್ತೆ ಮುಂದೆ ಹೆಂಗೆ ಹೋಗಿರಿ? ಇಲ್ಲಿ ಶೇಷನಾಗಲ್ಲಿ ಉಳ್ಕೊತೀನಿ, ಬೆಳಿಗ್ಗೆ ಹೋಗ್ತೀನಿ. ಆರಾಮ್ ಹೋಗ್ರಿ, ಫೋನಲ್ಲಿ ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು. ಗಾಯ್ಸ್ ಇವಾಗ ನಮಗೆ ಬಾಗಲಕೋಟೆಯಿಂದ ಒಬ್ಬರು ಆರ್ಮಿ ಸೋಲ್ಜರ್ ಸಿಕ್ಕಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಭಾಳ ಖುಷಿ ಆಯಿತು. ಇವಾಗ ಅಲ್ಲಿ ತುಂಬ ಸ್ವಲ್ಪ ಮಳೆ ಬರ್ತಾ ಇತ್ತು, ಅದಕ್ಕೆ ಜಾಕೆಟ್ ಎಲ್ಲ ಹಾಕೊಂಡು ಬರ್ತಾ ಇದ್ದೆ. ಶೇಷನಾಗ್ ಹತ್ರ ರೀಚ್ ಆಗ್ತಾ ಇದ್ದೀನಿ. ಇನ್ನೊಂದು ಕಿಲೋಮೀಟರ್ ಇದೆ ಅಷ್ಟೇ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ಶೇಷನಾಗ್ ಕ್ಯಾಂಪು. ಇವತ್ತು ರಾತ್ರಿಗೆ ನಾನು ಇಲ್ಲೇ ಉಳ್ಕೊಳ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಾಟರ್ ಫಾಲ್ ಹರಿತಾ ಇದೆ. ನೀರು ಮಾತ್ರ ಹಾಲಿದ್ದಂಗೆ ಇದೆ. ಎಷ್ಟು ಜೋರಾಗಿ ಹರಿತಾ ಇದೆ. ಮತ್ತು ಅಲ್ಲಿ ಕೆಳಗಡೆವರೆಗೂ ಇದೇ ನೀರು ಹೋಗೋ ಅಂಥದ್ದು. ಈಗ ನಾನು ದರ್ಶನ ಮುಗಿಸ್ಕೊಂಡು ವಾಪಸ್ಸು ಶೇಷನಾಗ್ ಬಂದಿದ್ದೀನಿ. ಬಂದಿದ್ದ ತಕ್ಷಣ ನಾನು ಫಸ್ಟು ಊಟ ಮಾಡ್ತಾಯಿದ್ದೀನಿ. ಸೊ ನೋಡಿ, ಖೀರು, ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಈ ಬಾಳೆಕಾಯಿ ಚಿಪ್ಸು ಹಾಕಿಸ್ಕೊಂಡಿದ್ದೀನಿ. ಇಂಥ ಕಾಡು ಪ್ರದೇಶದಲ್ಲಿ ಈ ಥರ ಕೊಡ್ತಾರಲ್ಲ, ಗ್ರೇಟ್ ಗುರು ಎಲ್ಲ ಇವರೆಲ್ಲ. ಈಗ ಶೇಷನಾಗ್ ಬಂದ್ಬಿಟ್ಟು ನಾನು ಪ್ರೈವೇಟಾಗಿ ಒಂದು ಟೆಂಟ್ನ ತೊಗೊಂಡಿದ್ದೀನಿ. ಒಳ್ಳೆ ದೊಡ್ಡದು 2 ಬೆಡ್ಶೀಟ್ ಕೊಟ್ಟವ್ರೆ. ಸೊ ಆರಾಮಾಗಿ ಈ ಬೆಡ್ಶೀಟು ಹೊತ್ಕೊಂಡು ಆರಾಮಾಗಿ ಮಲ್ಕೋಬೋದು. ಒಬ್ಬನೇ ಇದ್ದಾಗ ಸೊ ಈ ರೀತಿ ಪ್ರೈವೇಟಾಗಿ ಇರೋದೇ ಒಳ್ಳೆಯದು. ಯಾಕಂದರೆ ಗ್ಯಾಜೆಟ್ಸ್ ಎಲ್ಲ ಇರ್ತವೆ, ಮೊಬೈಲ್ಸ್ ಎಲ್ಲ ಇರ್ತವೆ. ಯಾರಾದರೂ ಬಂದು ಹಿಂಗೆ ಸುಮ್ಮನೆ ಎತ್ಕೊಂಡೋದ್ರೆ ಆಗೋಯ್ತು. ಯಾಕಂದರೆ ಮೊನ್ನೆ ಎಲ್ಲ ಆ ಥರ ಇನ್ಸಿಡೆಂಟ್ಗಳು ನನ್ನ ಸುತ್ತಮುತ್ತನೇ ಆಗಿದ್ದಾವೆ. ಈ ಟೆಂಟ್ಗೆ 1,000 ರೂಪಾಯಿ ಕೊಟ್ಟೆ. ಸೊ ಆರಾಮಾಗಿ ಬೇರೆ ಕಡೆ ಶೇರಿಂಗು 10 ಜನಕ್ಕಾದರೆ 700 ರೂಪಾಯಿ. ಸೊ ಇದಕ್ಕಿಂತ 300 ರೂಪಾಯಿ ಎಕ್ಸ್ಟ್ರಾ. ಸೊ ಪರವಾಗಿಲ್ಲ, ಆರಾಮಾಗಿ ಮಲ್ಕೊಂಡು ಬೆಳಿಗ್ಗೆ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ದಂಗೆ ಹೋಗ್ಬೋದು ಅಂತ ಇದನ್ನು ತೊಗೊಂಡಿದ್ದೀನಿ. ನಿಮಗೆ ಓಕೆ ಅಂದರೆ ಈ ಥರನೂ ಟ್ರೈ ಮಾಡಿ. ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಶೇಷನಾಗಲ್ಲಿ ರಾತ್ರಿ ಬಂದು ಆಲ್ಟಾಗಿ ಇವಾಗ ಎದ್ದಿದ್ದೀನಿ. ಫುಲ್ಲು ಚಳಿ ಇದೆ. ಯಾವ ಲೆವೆಲ್ ಚಳಿ ಇದೆ ಅಂದರೆ ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಈ ಚಳಿ. ಅದ್ರ ಬೇರೆ ಆರ್ಮಿಯವ್ರ ಹತ್ರ ಸ್ವಲ್ಪ ವಾಟ್ರ್ ಇಸ್ಕೊಂಡು ಕುಡಿದ್ಬಿಟ್ಟೆ. ಸೊ ಅದಕ್ಕೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಥರ ಆಗೋಗಿದೆ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ರಾತ್ರಿ ಎಲ್ಲ. ಸೊ ನೋಡಿ, ಈ ಥರ ಇದು ದೊಡ್ಡ ಜಾಕೆಟ್, ಆ್ಯಕ್ಚುಲಿ ಇದು ಜಾಕೆಟ್ ಹಾಕಿದ್ದೀನಿ. ಫುಲ್ಲು -12 ಡಿಗ್ರಿ ಇದು ಗ್ಲೌಸ್ ಹಾಕಿದ್ದೀನಿ. ಆದರೂ ಈ ಚಳಿ ಡಿಪ್ಪೆಕಾಯಿ ಮಾಡಿಬಿಟ್ಟಿದೆ. ನೋಡಿ, ಟೈಮು 6:12 ಇವಾಗ. ಸೊ ಇವಾಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೊ ಚಂದನ್ವಾರಿಗೆ ಹೋದರೆ ಇಲ್ಲಿಂದ ಅಮರನಾಥ ಯಾತ್ರೆಯ ಪಾದಯಾತ್ರೆ ಚಂದನ್ವಾರಿವರೆಗೂ ಕಂಪ್ಲೀಟ್ ಆಗುತ್ತೆ. ಸೊ ಅದಾದಮೇಲೆ
ನಾವು ಜಮ್ಮುಗೆ ರೀಚ್ ಆಗಬೇಕು ಅಂತ ಅನಿಸುತ್ತೆ. ಸೊ ಮುಂದೆ ನೋಡೋಣ ಏನು ಅಂತ. ರಾತ್ರಿ ಎಲ್ಲ ಫುಲ್ಲು ಅಪ್ಪ ಇಷ್ಟು ದೊಡ್ಡ ಬ್ಲ್ಯಾಂಕೆಟು ಇದು ಇದ್ರೂ ಫುಲ್ ಚಳಿ ತಡೆಯೋಕ್ಕೆ ಆಗಿಲ್ಲ. ಶೇಷ್ನಾಗ್ ಕ್ಯಾಂಪಿಂದ ನಾನು ಸ್ವಲ್ಪ ಮುಂದಕ್ಕೆ ಬಂದಿದ್ದೀನಿ. ಸೊ ನೋಡಿ ಶೇಷ್ನಾಗ್ ಲೇಕ್ ಹತ್ರ ರೀಚ್ ಆಗಿದ್ದೀನಿ. ನಾವು ಬೆಟ್ಟನ ಹತ್ತಬೇಕಾದ್ರೆ ಹೆಂಗಿತ್ತು, ಫುಲ್ಲು ಬಿಸಿಲಿತ್ತು ಇಲ್ಲಿ. ಇವಾಗ ನೋಡಿ ವೆದರ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಈ ವೆದರ್ ಇಲ್ಲಿಲ್ಲ ನೋಡಿ. ಆಲ್ರೆಡಿ ಫುಲ್ಲು ಎಲ್ಲ ಫಾಗೆಲ್ಲ ಕವರ್ ಆಗ್ತಾ ಇದೆ. ಇನ್ನೇನು ನನಗೇನು ಸ್ವಲ್ಪ ದೂರ ಇದೆ ಪಿಸು ಟಾಪ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಚಂದನ್ವರಿ 3 ಕಿಲೋಮೀಟ್ರು. ಸೊ ಹೋಗ್ಬಿಡೋಣ. ಅಮರನಾಥ ಯಾತ್ರೆಯಲ್ಲಿ ವಾಟರ್ ಫಾಲು ಇದೊಂದೇ ಹೈಲೈಟ್ ಆಗಿರೋದು. ನಾವು ಬರಬೇಕಾದ್ರೆ ಫುಲ್ಲು ಸ್ವಲ್ಪ ಬಿಸಿಲಿತ್ತು, ಇವಾಗ ಫುಲ್ಲು ಕೊಚ್ಚೆ ಥರ ಆಗೋಗ್ಬಿಟ್ಟಿದೆ. ಸೊ ಶೂಗಳೆಲ್ಲನೂ ಜಾರ್ ಹೋಗುತ್ತೆ ನೋಡಿ. ಹೆಜ್ಜೆ ಇಟ್ಟರೆ ಸಾಕು ಶೂ ಎಲ್ಲ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿದೆ. ನೋಡಿ ಏನು ಕಾಣ್ತಿಲ್ಲ. ನೆನ್ನೆ ಇದೇ ಸ್ಪಾಟಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಆದರೆ ಈಗ ಫುಲ್ಲು ಕವರ್ ಆಗೋಗಿದೆ, ಒಂಚೂರು ಕಾಣಿಸ್ತಾ ಇಲ್ಲ. ನಾನು ಪಿಸು ಟಾಪ್ಗೆ ರೀಚ್ ಆಗಿದ್ದೀನಿ. ಸೊ ಇನ್ನೇನಿದೆ ಎಂಟ್ರಿ, ಬನ್ನಿ ಹೋಗೋಣ. ಅಲ್ಲಿ ಒಂದು ಟೀ ಕುಡ್ಕೊಂಡು ಸೊ ಇವಾಗ ಪಿಸು ಟಾಪ್ನ ಬಿಟ್ಬಿಟ್ಟು ಇಳಿದು ಹೋಗ್ತಾ ಇದ್ದೀನಿ. ಇಲ್ಲಿಂದ ಎಕ್ಸಾಕ್ಟಾಗಿ 3 ಕಿಲೋಮೀಟ್ರ್ ಇದೆ. ಸೊ ಚಂದನ್ವಾರಿ ಅಪ್ರಾಕ್ಸಿಮೇಟ್ ಇನ್ನು 1.5 ಗಂಟೆಯಲ್ಲಿ ರೀಚ್ ಆಗೋಗ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ಡೌನೇ ಇದೆ, ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ಈಗ 11:30 ಆಗಿದೆ. ಸೊ ಆಲ್ಮೋಸ್ಟ್ ನಿಯರ್ ಚಂದನ್ವಾಡಿ ಹತ್ರ ಬಂದಿದ್ದೀನಿ. ಸೊ ನನಗಿಲ್ಲಿ ಕರ್ನಾಟಕದವರು ಸಿಕ್ಕಿದ್ದಾರೆ, ಅದು ಬೆಂಗಳೂರವರು. ತುಂಬ ಖುಷಿ ಆಯಿತು. ಅಲ್ಲೆಲ್ಲೂ ನಂಗೆ ನೀರು ಸಿಗಲಿಲ್ಲ. ಸೊ ಅಲ್ಲಿಂದ ನಡ್ಕೊಬರ್ತಿದ್ದೆ. ಇವ್ರು ನೀರು ಕುಡಿತಾಯಿದ್ರು, ನೀರು ಕೇಳಿದೆ, ಪಾಪ ಕೊಟ್ಟರು. ತುಂಬ ಖುಷಿ ಆಯಿತು. ಸೊ ನೋಡಿ ಎಲ್ಲರೂ ಇವ್ರು ಮಲ್ಲೇಶ್ವರಮಿಂದ. ಸೊ ನಿಮ್ಮ ಮೇಡಮ್ ನಿಮ್ಮ ಹೆಸರು? ಲತಾ. ಎಲ್ಲಿಂದ ಬಂದಿರೋ? ನಮ್ಮ ಮನೆ ಆಕ್ಚುಲಿ ಬೇಗೂರು. ಈಗ ಇವರು ಚಂದನ್ವಾರಿಯಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಮೇಲ್ಗಡೆಗೆ ಬಂದಿದ್ದಾರೆ. ಇಲ್ಲಿ ನನಗೆ ಸಿಕ್ಕಿದ್ದು. ಆದರೆ ಇವ್ರು ಹೋಗೋವಂಥ ಜಾಗ ಅಂದರೆ ಇವ್ರು ಹೋಗೋವಂಥ ದಾರಿ ತುಂಬ ಜಾಸ್ತಿ ಇದೆ. ಬಟ್ ನಾನು ಹೋಗ್ಬೇಕಾದ್ರೆ ತುಂಬ ಕ್ಲಿಯರ್ ಇತ್ತು ಸ್ಕೈ. ಇವ್ರು ಹೋಗ್ಬೇಕಾದ್ರೆ ಈ ಥರ ಫುಲ್ಲು ಮಳೆ ಇದೆ, ಅಲ್ಲಿವರೆಗೂ ಮಳೆ ಇದೆ. ಸೊ ಇವರು ಜರ್ನಿ ಆರಾಮಾಗಿ ಸಾಗಲಿ. ಸೊ ಜೈ ಕರ್ನಾಟಕ, ಎಲ್ಲರಿಗೂ ಒಳ್ಳೇದಾಗಲಿ. ಗಾಯ್ಸ್, ಫೈನಲ್ ಆಗಿ ನಾನು ಅಮರನಾಥ ಗುಹೆಯಿಂದ ಇಳ್ಕೊಂಡು ಪಹಲ್ಗಾಮ್ಗೆ ರೀಚ್ ಆಗಿದ್ದೀನಿ. ಫೈನಲ್ ಆಗಿ ನಮ್ಮ ಹೋಮ್ ಸ್ಟೇಗೆ ಬಂದಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಜೈ ಶ್ರೀರಾಮ್.